ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ. ಬೋರ್ವೆಲ್ಗೆ ಬಿದ್ದಿದ್ದ ಸಾತ್ವಿಕ್ನನ್ನ ಯಶಸ್ವಿಯಾಗಿ ರಕ್ಷಣೆ ಮಾಡಲಾಗಿದೆ. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ್ದ ರಕ್ಷಣಾ ಸಿಬ್ಬಂದಿ ನಿನ್ನೆ ಸಂಜೆಯಿಂದಲೇ ಕಾರ್ಯಾಚರಣೆ ಶುರು ಮಾಡಿತ್ತು. ಅಗ್ನಿಶಾಮಕದ ಸಿಬ್ಬಂದಿಗಳು, NDRF, SDRF, ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೋರ್ವೆಲ್ ಒಳಗೆ ಕ್ಯಾಮೆರಾವನ್ನು ಬಿಟ್ಟು ಮಗುವಿನ ಚಲನವಲನದ ಮೇಲೆ ತೀವ್ರ ನಿಗಾ ವಹಿಸಿದರು. ಕಲ್ಲು ಬಂಡೆಗಳು ಅಡ್ಡ ಬಂದರೂ ಜಗ್ಗದೆ ನಿರಂತರವಾಗಿ 20 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. 15 ಅಡಿಯಷ್ಟು ಕೊರಿತಾ ಇದ್ದಂತೆ ಕೊಳವೆ ಬಾವಿಯಲ್ಲಿ ಮಗು ಅಳುವ ಸದ್ದು ಕೇಳಿಸಿತ್ತು. ತಕ್ಷಣ ಕಾರ್ಯಾಚರಣೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ ರಕ್ಷಣಾ ತಂಡ ಕೊಳವೆ ಬಾವಿಯಿಂದ ಸಾತ್ವಿಕ್ನನ್ನು ಹೊರತರ್ತಾ ಇದ್ದಂತೆ ಲಚ್ಚಾಣ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು. ರಕ್ಷಣಾ ತಂಡಕ್ಕೆ ಧನ್ಯವಾದ ತಿಳಿಸಿದರು. ಕೊಳವೆ ಬಾವಿಯಲ್ಲಿ ಸಿಲುಕಿದ್ದ ಕಂದಮ್ಮನನ್ನು ರಕ್ಷಿಸಿದ ರೆಸ್ಕ್ಯೂ ತಂಡಕ್ಕೆ ವಿಸ್ತಾರ ನ್ಯೂಸ್ ಧನ್ಯವಾದ ತಿಳಿಸ್ತಾ ಇದೆ. ಸತತ 20 ಗಂಟೆಗಳ ಕಾಲ ಊಟ ನಿದ್ದೆ ಬಿಟ್ಟು ಆ ಮಗುವಿಗಾಗಿ ನಿರಂತರವಾಗಿ ರಕ್ಷಣಾ ಕಾರ್ಯ ನಡೆಸಿದ್ದು ರೆಸ್ಕ್ಯೂ ತಂಡಕ್ಕೆ ವಿಸ್ತಾರ ನ್ಯೂಸ್ ಸಲಾಂ ಹೇಳ್ತಾ ಇದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಬಗ್ಗೆ ವಿಸ್ತಾರ ನ್ಯೂಸ್ಗೆ ವಿವರಿಸಿದ ರಕ್ಷಣಾ ತಂಡದ ಮುಖ್ಯಸ್ಥರಾದ ದಾಮೋದರ್ ಮಗುವಿನ ಧೈರ್ಯವನ್ನು ಕೊಂಡಾಡಿದರು. ಕಂದಮ್ಮ ಸಾತ್ವಿಕ್ನ ಹೆಸರು ಇನ್ನು ಮುಂದೆ ಸಾತ್ವಿಕ್ ಬಹದ್ದೂರ್ ಅಂತ ಹೇಳಿದರು. Today we saved a child who was stuck near about 18 hours before, last night evening, right? And the child is very brave. The child is very brave. उसका जो नाम है मेरी तरफ से सात्विक बहादुर. वो child जो है is only 13 months old, but he is a very brave child. His name is from now is Satvik Bahadur, right? Today NDRF, SDRF, police and all people have done lot of jobs. It was a teamwork. Today we saved a child. ಸರ್, ಮೊದಲು ಏನೆಲ್ಲ ಆಯಿತು ಅಂತ ಘಟನೆಗಳನ್ನು ಹೇಳ್ಬಿಡೋಣ ಸರ್, ಆಮೇಲೆ ಇದ್ರ ಬಗ್ಗೆ ಏನು ಚರ್ಚೆ ಇದೆ, ಅದನ್ನು ಮಾಡಿದ್ದು ಸರಿನೋ ಇಲ್ವೋ, ಇನ್ನೂ ಯಾಕೆ ಮುಚ್ಚುತ್ತಾ ಇಲ್ಲ, ರಾಜ್ಯದಲ್ಲಿ ಯಾಕೆ ಹೀಗಾಗ್ತಾ ಇದೆ, ಇದ್ರ ಬಗ್ಗೆ ಮಾತಾಡೋಣ ಸರ್. ಶೋರ್, ಮೊದಲು ಏನೆಲ್ಲ ಆಯಿತು ಅನ್ನೋದು ಬಹುಶಃ ನಿಮ್ಮಿಂದನೇ ಶುರುವಾಗಲಿ. ಎಸ್ ಸರ್, ಓಕೆ. ಯು ಹ್ಯಾವ್ ಟು ಸ್ಟಾರ್ಟ್. ಏನೇನೆಲ್ಲ ಘಟನೆಗಳಾಯಿತು ಅದನ್ನು ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟೀಮ್ ಅದನ್ನು ಹೇಗೆ ಚಿತ್ರೀಕರಿಸಿ ಜನರ ಮುಂದೆ ಇಡುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ಲೀಸ್ ಗೋ ಹೆಡ್. ನಿನ್ನೆ ಸಂಜೆ 5:30 ವೇಳೆಗೆ ಬೋರ್ವೆಲ್ಗೆ ಸಾತ್ವಿಕ್ ಬಿದ್ದಿದ್ದ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ತೋಟದಲ್ಲಿ ಆಟವಾಡ್ತಾ ಇದ್ದಂಥ ಮಗು. ಬೋರ್ವೆಲ್ ಇದೆ. ಏಪ್ರಿಲ್ 3ನೇ ತಾರೀಕು ಸಂಜೆ 5 ಗಂಟೆಯ ಸಮಯ. ಆ ಬೋರ್ವೆಲ್ನ ನೈಜ ಚಿತ್ರಣವನ್ನು ಕೂಡ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ಚಿತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ತೋಟದಲ್ಲಿ ಆಟ ಆಡ್ತಾ ಇತ್ತು ಪಾಪ ಮಗು. ಅದೇ ತೋಟದಲ್ಲಿ ಒಂದು ಕೊಳವೆ ಬಾವಿಯನ್ನು ಕೊರೆಸಿದ್ದಾರೆ. ಅದು ಫ್ರೆಶ್ ಆಗಿ ಕೊರೆಸಿರುವಂಥದ್ದು. ನಿನ್ನೆ ಎಲ್ಲ ಮೊನ್ನೆ ಕೊರೆಸಿದ್ದಾರೆ, ಅದರಲ್ಲಿ ನೀರು ಸಿಕ್ಕಿಲ್ಲ. ಹಾಗಾಗಿ ಇನ್ನೇ ನೀರಿಲ್ವಲ್ಲ ಅಂತ ಕೇಸಿಂಗ್ ಪೈಪ್ ಅಂತ ಹಾಕ್ತಾರೆ ನೋಡಿ, ಆ ಕೇಸಿಂಗ್ ಪೈಪನ್ನು ವಾಪಸ್ ತೆಗೆದಿದ್ದಾರೆ. ಅದಾದ ನಂತರ ಹಾಗೆ ಬಿಟ್ಟು ಹೋಗಿದ್ದಾರೆ. ಪಕ್ಕದಲ್ಲಿ ಒಂದು ಚಪ್ಪಡಿ ಕಲ್ಲು ಕಾಣಿಸ್ತಾ ಇದೆ. ನಿನ್ನೆ ಒಬ್ಬರು ಅಲ್ಲೇ ಇದ್ದಂಥ ಗ್ರಾಮಸ್ಥರು ಮಾತಾಡ್ತಾ ಹೇಳ್ತಾ ಇದ್ರು, ಇಲ್ಲ ಸರ್, ಮೊನ್ನೆ ಕೊರೆದ ನಂತರದಲ್ಲಿ ನಾವು ಅದ್ರ ಮೇಲೆ ಆ ಕಲ್ಲನ್ನು ಇಟ್ಟಿದ್ವಿ, ಬಟ್ ಯಾರು ಅದನ್ನು ತೆಗೆದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಪಕ್ಕದಲ್ಲಿ ಆ ಕಲ್ಲು ಕೂಡ ಬಿದ್ದಿದೆ, ಅದನ್ನು ಇಟ್ಟಿದ್ರಂತೆ, ಯಾರೋ ಅದನ್ನು ತೆಗೆದಿದ್ದಾರಂತೆ. ಈ ಮಗು 1 ವರ್ಷ 6 ತಿಂಗಳ ಮಗು, ಪಾಪ ಅದಕ್ಕೇನು ಗೊತ್ತಾಗುತ್ತೆ. ಅದೇ ಹೊಲದ ಪಕ್ಕದಲ್ಲಿ ಅವರ ಮನೆ ಇದೆ. ಆಟ ಆಡ್ತಾ ಬಂದಿದೆ. ಈ ಮಕ್ಕಳಿಗೆ ಒಂದು ಸಹಜ ಕುತೂಹಲ ಅನ್ನೋದಿರುತ್ತೆ, ಏನೋ ಇದೆಯಲ್ಲ ಇದರಲ್ಲಿ, ಏನಿದು ಅಂಥೇಳಿ ಬೋರ್ವೆಲ್ಲ ಒಳಗಡೆ ಏನಿದೆ ಅಂತ ಇಣುಕಿ ನೋಡಿದೆ ಅಂತ ಅನಿಸುತ್ತೆ. ಆಗ ಕಾಲು ಜಾರಿ ತಲೆ ಕೆಳಗಾಗಿ ಬಿದ್ದಿದೆ. ಅಂದರೆ ಇಣುಕಿ ನೋಡುವಂಥ ಸಂದರ್ಭದಲ್ಲಿ ಪಾಪ ಜಾರಿದೆ, ಕೆಳಗಡೆ ಬಿದ್ದುಬಿಟ್ಟಿದೆ. ತಲೆ ಕೆಳಗಾಗಿ ಬಿದ್ದದ್ದು. ಸುಮಾರು 16 ಅಡಿಗೆ ಆ ಮಗು ಹೋಗಿ ಸಿಕ್ಕಾಕೊಂಡಿದೆ. ಅಂದರೆ ಕೇಸಿಂಗ್ ಪೈಪ್ ಇದ್ದಿದೆ, 16-18 ಅಡಿಯವರೆಗೆ ಕೇಸಿಂಗ್ ಪೈಪನ್ನು ಹಾಕಿದರು. ಅದರ ಒಳಗಡೆ ಮತ್ತೆ ಒಂದು ಸಣ್ಣ ರಂಧ್ರವನ್ನು ಕೊರೆದಿರ್ತಾರೆ. ಹಾಗಾಗಿ ಈ ದೃಶ್ಯದಲ್ಲಿ, ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಏಪ್ರಿಲ್ 3ನೇ ತಾರೀಕು ಸಂಜೆ 5 ಗಂಟೆಗೆ ಆದಂಥ ಘಟನೆ ಇದು. ಪಾಪ ಆಟ ಆಡ್ತಾ ಮನೆಯಿಂದ ಮಗು ಬಂದಿದೆ. ಆ ಹೊಲದಲ್ಲೇ ಇದ್ದಂಥ ಬೋರ್ವೆಲ್ಲನ್ನು ಇಣುಕಿ ನೋಡ್ತೀನಿ ಅಂತ ಹೋಯಿತು. ನೋಡಿ, ಅಲ್ಲಿ ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ. ಏನಿದು ಅಂತ ಅದಕ್ಕೆ ಗೊತ್ತಿಲ್ಲ, ಇದು ಯಾವ ಕೊಳವೆ ಬಾವಿನೋ ಏನೂ ಗೊತ್ತಿಲ್ಲ. 1 ವರ್ಷ 6 ತಿಂಗಳ ಮಗುವಿಗೆ ಏನು ಗೊತ್ತಿರುತ್ತೆ, ಏನೋ ಒಂದು ಇದೆ ಅಂತ ಬಂದು ನೋಡಿದೆ, ಇಣುಕಿ ನೋಡಿದೆ ಅಷ್ಟೇ. ಆಗ ಆ ಮಗು ಅದರ ಒಳಕ್ಕೆ ಬಿದ್ದಿದೆ. 1 ವರ್ಷ 6 ತಿಂಗಳ ಮಗು ಎಷ್ಟು ದೊಡ್ಡದಾಗಿರುತ್ತೆ ನಿಮಗೆ ಗೊತ್ತಿದೆ.
ಸಡನ್ನಾಗಿ ಸ್ಲಿಪ್ಪಾಗಿ ಬಿದ್ದಿದ್ದರಿಂದ ಒಂದು 16 ಅಡಿಯವರೆಗೆ ಆ ಮಗು ನೇರವಾಗಿ ಕೆಳಕ್ಕೆ ಹೋಗಿದೆ. ತಲೆ ಕೆಳಗೆ, ಕಾಲು ಮೇಲೆ ಹೀಗೆ ಹೋಗಿ ಬಿದ್ದಿದೆ. ಹಾಗಾದರೆ 500-550 ಅಡಿವರೆಗೆ ಕೊಡಿಸಿದಾರಲ್ಲ, ಯಾಕೆ 16ನೇ ಅಡಿಗೆ ಸಿಕ್ಕಾಕೊಳ್ತು ಅಂತ ಕೇಳ್ಬೋದು. ಅಲ್ಲಿವರೆಗೆ ಮಾತ್ರ ಅವರು ಕೇಸಿಂಗ್ ಪೈಪನ್ನು ಹಾಕಿದರು. ಅಲ್ಲಿವರೆಗೆ ಮಾತ್ರ ಈ ಬೋರ್ವೆಲ್ ಕೊರೆಯೋರಿಗೆ ಗೊತ್ತಿರುತ್ತೆ, ಅಗಲವಾಗಿರುತ್ತೆ ಅಲ್ಲಿಯವರೆಗೆ. ಅಲ್ಲಿಂದ ಕೆಳಗಡೆ ಮತ್ತೊಂದು ಡ್ರಿಲ್ನ ಬಿಟ್ಟು ಹಾಕಿ ಅಂತ ತೆಗಿತಾರೆ. ಅಲ್ಲಿಂದ ಅದರ ಈ ಆಳ ಏನಿದೆ ನೀರು ಸಿಗೋವರೆಗೂ ಕೂಡ ಸಣ್ಣ ಬಿಟ್ಟಿನಲ್ಲಿ ಕೊರಿತಾ ಹೋಗ್ತಾರೆ. ಅಲ್ಲಿವರೆಗೆ ಮಗು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಕೇಸಿಂಗ್ ಪೈಪ್ ಎಲ್ಲಿವರೆಗಿತ್ತೋ ಅಲ್ಲಿವರೆಗೆ ಹೋಗಿ ಆ ಮಗು ಸಿಕ್ಕಾಕೊಂಡಿದೆ. 16 ಅಡಿಯವರೆಗೆ ಮಗು ಹೋಗಿ ಸಿಕ್ಕಾಕೊಂಡಿತ್ತು. ಇದು ಸಂಜೆ 5:30 ಸಮಯ, ಅಷ್ಟು ಹೊತ್ತಿಗೆ. ಅದಾದ ಬಳಿಕ ಎಲ್ಲರೂ ಗೊತ್ತಾಯಿತು, ಮಗು ಎಲ್ಲೋಯ್ತು ಅಂತ ಎಲ್ಲರೂ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಮಗು ಇಲ್ಲ. ಆಮೇಲೆ ಬಂದು ಆ ಕೊಳವೆ ಬಾವಿ ಹತ್ರ ನೋಡಿದಾಗ ಸುಮಾರು ಒಂದು 16 ಅಡಿ ಇರಬಹುದೇನೋ. ಅವರು ಗೊತ್ತಿರಲಿಲ್ಲ ಎಷ್ಟು ಅಡಿಯಲ್ಲಿದೆ, ಏನು ಕತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಒಂದು ಅಂದಾಜು ಮಾಡಲಾಯಿತು. ಒಂದಷ್ಟು ಬೋರ್ವೆಲ್ ಕೊರೆಸಿದವ್ರನ್ನ ಕರೆದ್ರು. ಅವರು ಆ ಕ್ಯಾಮ್ರಾವನ್ನೆಲ್ಲ ಬಿಟ್ಟು ನೋಡಿದ್ರು. ಆಗ ಗೊತ್ತಾಯಿತು ಬೋರ್ವೆಲ್ನ 16 ಅಡಿಯಲ್ಲಿ ಆ ಮಗು ಸಿಕ್ಕಾಕೊಂಡಿದೆ ಅಂತ. ಅವ್ರಿಗೊಂದು ಅಂದಾಜಿತ್ತು, 16ರಿಂದ 20 ಅಡಿವರೆಗೆ ಕೇಸಿಂಗ್ ಹಾಕಿದ್ದೀವಿ, ಅಲ್ಲೇ ಇರ್ಬೋದು, ಅದಕ್ಕಿಂತ ಕೆಳಗಡೆ ಹೋಗಿರ್ಲಿಕ್ಕಿಲ್ಲ ಅಂತ. 16ನೇ ಅಡಿಯವರೆಗೆ ಹೋಗಿ ಆ ಮಗು ಸಿಕ್ಕಾಕೊಂಡಿತು. ಜೊತೆಗೆ ಆ ಮಗುವಿನ ತಲೆಗೆ ಗಾಯ ಆಗಿದ್ದು ಗಮನಿಸ್ತಿದ್ದೀರ. ಅದು ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಕಲ್ಲಿತ್ತು, ಆ ಕೇಸಿಂಗ್ನ ನಂತರದಲ್ಲಿ ಕಲ್ಲಿತ್ತು. ಅದು ನೇರವಾಗಿ ಹೋಗಿ ಪಾಪ ಮಗುವಿನ ತಲೆ ಕಲ್ಲಿಗೆ ಬಡಿದಿದೆ. ಹಾಗಾಗಿ ತಲೆಗೂ ಕೂಡ ಒಂದಷ್ಟು ಗಾಯ ಆಗಿತ್ತು. ಇದು ಬೋರ್ವೆಲ್ನ 16 ಅಡಿಯಲ್ಲಿ ಮಗು ಹೇಗೆ ಸಿಕ್ಕಾಕೊಂಡಿತ್ತು ಅನ್ನೋದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ. ಹೀಗೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಈ ಪೊಸಿಷನ್ನಲ್ಲಿ ಇತ್ತು ಮಗು. ಅದೇ ಬೋರ್ವೆಲ್ಲನ್ನು ಇಣುಕೋದಕ್ಕೆ ಅಂತ ಬಂದಾಗ ಸ್ಲಿಪ್ಪಾಗಿ ಬಿದ್ದಿದ್ದಲ್ವ, ಹಾಗಾಗಿ ಈ ಥರ ಬಂದು ಬಿದ್ದಿತ್ತು. ಅದಾದ ತಕ್ಷಣ ಗೊತ್ತಾಯಿತು. ಎಲ್ಲ ಜನ ಎಲ್ಲ ಓಡಿ ಬಂದರು. ಇಡೀ ಗ್ರಾಮನೇ ಅಲ್ಲಿಗೆ ಬಂತು. ಅದಾದ ನಂತರ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಆಯಿತು. ಹೇಗೆ ಮಗುವನ್ನು ತೆಗೆಯೋದು, ಹೊರಗೆ ತೆಗೆಯೋದು ಹೇಗೆ? ಒಂದಷ್ಟು ಜನ ಐಡಿಯಾ ಮಾಡಿದ್ರು, 16ನೇ ಅಡಿಯಲ್ಲೇ ಮಗು ಇದೆ, ಕಾಲು ಹೇಗೂ ಮೇಲ್ಗಡೆ ಇದೆ, ಕಾಲಿಗೆ ಲಾಕ್ ಮಾಡಿ ಹಾಗೆ ಮೇಲಕ್ಕೆ ಎತ್ತುವಂಥ ಪ್ರಯತ್ನ ಮಾಡಬಹುದಾ ಅಂತ ಆಯಿತು. ಅದು ಕೂಡ ಸಾಧ್ಯ ಆಗಲಿಲ್ಲ. ಮೊದಲು ಕ್ಯಾಮ್ರಾವನ್ನು ಬಿಟ್ಟು ನೋಡಿದ್ರು, ಮಗು ಉಸಿರಾಡ್ತಾ ಇದೆಯಾ ಇಲ್ವಾ ಅಂತ. ಮಗು ಚೀರಾಡ್ತಾ ಇತ್ತು, ಉಸಿರಾಡ್ತಾ ಇತ್ತು, ಕೈಕಾಲು ಸ್ಪಂದನೆ ಮಾಡ್ತಾ ಇತ್ತು. ಹಾಗಾಗಿ ಮಗು ಜೀವಂತವಾಗಿದೆ ಅಂತ ಗೊತ್ತಾಯಿತು. ಅದಾದ ಬಳಿಕ JCB ತರಿಸ್ತಾರೆ. ಅದಕ್ಕೆ ಪ್ಯಾರಲಲ್ ಆಗಿ, ಅಂದರೆ ಅದರ ಬದಿಗೆ ಮತ್ತೊಂದು ಹಳ್ಳ ಕೊರಿತಾರೆ. ಅದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡ್ತಾ ಇದ್ದೀರಿ ನೀವು. ಪಕ್ಕದಲ್ಲೇ ಪ್ಯಾರಲಲ್ ಆಗಿ ಅದಕ್ಕೆ ಪಕ್ಕದಲ್ಲೇ ಮತ್ತೊಂದು ಹಳ್ಳವನ್ನು ಕೊರಿತಾರೆ. ಸುಮಾರು 16 ಅಡಿಯಲ್ಲಿ ಮಗು ಇದ್ದರೆ ಅದಕ್ಕಿಂತ ಕೆಳಗೆ ಒಂದು 2-3 ಫೀಟ್ನಷ್ಟು, 2-3 ಅಡಿಯಷ್ಟು ಕೆಳಗಿನವರೆಗೆ ಈ ಹಳ್ಳವನ್ನು ಕೊರಿತಾರೆ. ಅದಾದ ನಂತರ ಅದಕ್ಕೊಂದು ಇದ್ದಾರೆ. ಇದು ಆ ಫೈನಲ್ ಮೂಮೆಂಟ್, ಮಗುವನ್ನು ಯಶಸ್ವಿಯಾಗಿ ಜೀವಂತವಾಗಿ ಫಸ್ಟ್ ಆಫ್ ಆಲ್ ಬಹಳ ಸುರಕ್ಷಿತವಾಗಿ ಹೊರ ತೆಗೆದಂಥ ಕ್ಷಣ. ಎಷ್ಟು ಹೊತ್ತು? ಮಧ್ಯಾಹ್ನ 1:40, ಏಪ್ರಿಲ್ 3ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಡೆದಂಥ ಘಟನೆ. ಇವತ್ತು ಏಪ್ರಿಲ್ 4 ಮಧ್ಯಾಹ್ನ 1:40ಕ್ಕೆ ಆ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯಲಾಯಿತು. ಇಷ್ಟು ನಿನ್ನೆ ಸಾಯಂಕಾಲ 5:30ರಿಂದ ಇವತ್ತು ಮಧ್ಯಾಹ್ನ 1:40ರವರೆಗೆ ನಡೆದಂಥ ಘಟನೆ. ದಟ್ ವಾಸ್ ರಿಯಲಿ ವೆಲ್ ಎಕ್ಸ್ಪ್ಲೈನ್ಡ್ ವಾಸು. ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಇದನ್ನು ಚಿತ್ರೀಕರಣ ಕೂಡ ಮಾಡಲಾಗಿದೆ. ನೀವು ಕೂಡ ಅಷ್ಟೇ ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರಿ, ಇನ್ ಡೆಪ್ತ್, ಆ್ಯಂಡ್ ಇಟ್ ವಾಸ್ ವೆರಿ ಇನ್ಕ್ವಿಸಿಟಿವ್ ಆ್ಯಂಡ್ ಇನ್ ಡೀಟೇಲ್. ವಂಡರ್ಫುಲ್, ಥ್ಯಾಂಕ್ ಯು. ಭಾಳ ದುರಂತ ಇವೆಲ್ಲದರ ನಡುವೆನೂ ಏನು ಅಂತಂದರೆ, ಇಡೀ ದೇಶದಲ್ಲಿ ಇವತ್ತಿನವರೆಗೂ 2,70,00,000 ಓಪನ್ ಬೋರ್ವೆಲ್ಗಳು ಹಾಗೆ ಇದ್ದಾವೆ. 2,70,00,000 ಒಂದು ಅಂದಾಜಿನ ಪ್ರಕಾರ. 2014ರ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ಒಂದರಲ್ಲೇ 14 ಲಕ್ಷ ಓಪನ್ ಬೋರ್ವೆಲ್ಗಳನ್ನು ಮುಚ್ಚಲಾಯಿತು. ಕೇವಲ ಕರ್ನಾಟಕ ಒಂದರಲ್ಲೇ. ನಾವು ಬೋರ್ವೆಲ್ಗಳನ್ನು ಕೊರೆಸಿಬಿಡ್ತೇವೆ, ನೀರು ಬರಲಿಲ್ಲ ಅಂತಂದರೆ ಅದು ಡ್ರೈ ಆಯಿತು ಅಂತ ಹಾಗೆ ಬಿಟ್ಬಿಡ್ತೇವೆ. ಹೌದು. ನಂತರದಲ್ಲಿ ಅದರ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಇದ್ದರೂ ಕೂಡ ಸರ್ಕಾರ ಮತ್ತು ಘನ ನ್ಯಾಯಾಲಯಗಳು
ಅಲ್ಲಿನ ಸ್ಥಳೀಯ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಇದರ ಬಗ್ಗೆ ನೀವು ಗಮನ ಹರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಅಂತ ಲಕ್ಷಾಂತರ ಸಲ ಹೇಳಿದರೂ ಕೂಡ, ಸಾವಿರಾರು ಸಲ ಹೇಳಿದರೂ ಕೂಡ ತಲೆ ಕೆಡಿಸ್ಕೊಳ್ಳೋಕ್ಕೆ ಈ ಕ್ಷಣದವರೆಗೂ ಕೂಡ ಯಾರೂ ಮುಂದಾಗಿಲ್ಲ. ನಿಮಗೆ ಇದು ಯಾವಾಗ ಬಹಳ ದೊಡ್ಡ ವಿಷಯ ಆಗಿಬಿಡುತ್ತೆ ಅಂತಂದರೆ ಈ ಥರದ ದುರ್ಘಟನೆಗಳು ನಡೆದು ಹೋದಾಗ, ಹೌದು, ಈ ಥರದ ದುರಂತಗಳು ನಡೆದು ಹೋದಾಗ ಇದು ನನಗೆ ಬಹಳ ಮೇಜರ್ ಕನ್ಸರ್ನ್ ಅಂತ ಅನಿಸೋದು. ನಾವು ಕಳೆದ ಹಲವು ದಶಕಗಳಿಂದ, ನಾನು ಭಾಳ ಚಿಕ್ಕವನಾಗಿದ್ದಾಗಿಂದ, ನಾನಿನ್ನು ಮೀಡಿಯಾ ಜರ್ನಿನೇ ಶುರು ಮಾಡಿಲ್ಲದೆ ಇದ್ದಾಗಿಂದ ಈ ಥರದ ಘಟನೆಗಳನ್ನು ಗಮನಿಸ್ಕೊಂಡು ಬಂದಿದ್ದೇವೆ. ಹೌದು, ನಮ್ಮ ಕರ್ನಾಟಕದಲ್ಲೇ 4-5 ಪ್ರಮುಖ ಘಟನೆಗಳು ನಡೆದು ಹೋಗಿದ್ದಾವೆ. ಉತ್ತರ ಭಾರತದಲ್ಲಿ ಮುಖ್ಯವಾಗಿ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಜಾರ್ಖಂಡ್ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಘಟನೆಗಳು ನಿಮಗೆ ವರ್ಷಕ್ಕೆ 4-5 ನಡೆದು ಹೋಗ್ತವೆ. ಬಟ್ ನೋಬಡಿ ಸೀಮ್ಸ್ ಟು ಬಿ ಬಾದರ್ಡ್. ಅದಕ್ಕೊಂದು ಪಾಲಿಸಿ ತರಬೇಕು ಅಂತ ಹೊರಟರು, ಪಾಲಿಸಿ ತೊಗೊಂಡು ಬಂದರು, ಜಿಲ್ಲಾಡಳಿತಕ್ಕೆ ಚಾಟಿ ಬೀಸಬೇಕು ಅಂತಂದರು, ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತಂದರು, ಮತ್ತು ಅಲ್ಲಿರುವ ಜನಕ್ಕೂ ಕೂಡ ಎಚ್ಚರಿಕೆ ಕೊಟ್ಟರು. ಯಾಕಂದರೆ ಬೋರ್ವೆಲ್ ಕೊರೆಸೋದಕ್ಕೆ ಪರ್ಮಿಷನ್ ತೊಗೊಳ್ಬೇಕಾಗಿರೋರು ಬೋರ್ವೆಲ್ ಮುಚ್ಚೋದಕ್ಕೆ ಒಂದು ನಿಯಮ ಅಂತ ಬೇಕಲ್ವಾ? ಹೌದು, ನಾವು ಸುಖ ಸುಮ್ಮನೆ ಅಲ್ಲೆಲ್ಲೋ ಕೊರೆಸ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅಂತರ್ಜಲ ಬೇಕು ನಮಗೆ, ಒಪ್ಕೊಳ್ಳೋಣ. ಯಾಕಂದರೆ ನಮ್ಮಲ್ಲಿ ನೀರಿನ ಕೊರತೆ ಇದೆ, ಅಲ್ಲೆಲ್ಲೋ ನೀರಿನ ಹೊರತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ನಾವು ಅಂತರ್ಜಲವನ್ನು ಬೋರ್ವೆಲ್ ಮೂಲಕ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಅದನ್ನು ಮುಚ್ಚಲಿಲ್ಲ ಅಂತಂದರೆ ಹೇಗೆ? ಇದು ಭಾಳ ದೊಡ್ಡ ದುರಂತ. ನೋಡಿ, ಇದಕ್ಕೋಸ್ಕರ ಬೀಪ್ ಕ್ಯಾಮ್ರಾಗಳು ಅಂತ ಬಳಸ್ತಾರೆ. ಭಾಳ ಮುಖ್ಯವಾಗಿ ನಾನು ಇವತ್ತು ನಮ್ಮ SDRF ತಂಡ ಮತ್ತು NDRF ತಂಡಕ್ಕೆ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬೀಪ್ ಕ್ಯಾಮ್ರಾಗಳನ್ನು ಬಳಸ್ತಾರೆ. ಬೀಪ್ ಕ್ಯಾಮ್ರಾಗಳನ್ನು ಬಳಸಿ ಆ ಮಗುವಿನ ಚಲನವಲನಗಳ ಬಗ್ಗೆ ಗಮನ ಹರಿಸೋದಕ್ಕೆ, ಸ್ಪಷ್ಟವಾಗಿ ಅವರಿಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗತ್ತೆ. ನಮ್ಮಲ್ಲಿ ಏನಿದೆ ಅಂತಂದರೆ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಒಂದಿದೆ, ಆಯಿತಾ? KSDMA ಅಂತ ಒಂದಿದೆ. ಅವರು ಕೇವಲ ಇಂಥ ಪ್ರಕರಣಗಳಲ್ಲಿ ಮಾತ್ರ ಭಾಗಿಯಾಗೋದಲ್ಲ, ಅವ್ರ ಹತ್ರ ಒಂದು ಪ್ರೋಟೋಕಾಲ್ ಇದೆ ಮತ್ತು ಅವ್ರ ಹತ್ರ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ. ಅಂದರೆ ಡ್ರೌಟ್ ಬಂದಾಗ, ಅಂದರೆ ಬರ ಬಂದಾಗ, ನೆರೆ ಬಂದಾಗ, ಭೂಕಂಪನವಾದಾಗ, ಯಾವುದೋ ಮ್ಯಾನ್ ಮೇಡ್ ಡಿಸಾಸ್ಟರ್, ಎಲ್ಲೋ ಒಂದು ಕಡೆ LPGಯಿಂದ ಬೆಂಕಿ ಹೊತ್ಕೊಂಡ್ಬಿಡ್ತು, ಒಂದು 10 ಬಿಲ್ಡಿಂಗ್ಗಳಿಗೆ ಅದು ತಾಕ್ಬಿಡ್ತು, ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಬಟ್ ಅವ್ರ ಕೈಯಲ್ಲಿ ನೆನೆಸೋಕೆ ಸಾಧ್ಯ ಆಗ್ತಿಲ್ಲ ಅಂತಂದಾಗ, ಅಥವಾ ಬೇರೆ ಏನೋ ಸಮಸ್ಯೆ ಆದಾಗ, ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದಾಗ, ಅಥವಾ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆದಾಗ, ಈ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಡಿಯಲ್ಲಿ ಬರುವ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ನವರು ಅಥವಾ SDRFನವರು ಬರ್ತಾರೆ. ಒಂದು ವೇಳೆ SDRFನವರಿಗೆ ಇನ್ನೂ ಹೆಚ್ಚಿನ ನಿರೀಕ್ಷಿತವಾದಂಥ ಸಹಾಯ ಬೇಕಿದ್ದಲ್ಲಿ ಅವರು ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ನ ಬಿಡ್ತಾರೆ. ಈ ಸ್ಟೇಟ್ ಡಿಸಾಸ್ಟರ್ ಫಂಡ್ ಏನಿದೆ, ಇವರು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇರ್ತಾರೆ. ಅದಕ್ಕೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕರೀತಾರೆ. ಮತ್ತು ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಅಥಾರಿಟಿ ಏನಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಮತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಅಲ್ಲಿನ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಯಾಕೆಂತಂದರೆ ಇಲ್ಲಿ ಯಾವುದೇ ಘಟನೆ ನಡೆದ ಕೂಡಲೇ ನಾವು ಹಾರಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಅಥವಾ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಲ್ಲಿ ಎಲ್ಲದಕ್ಕೂ ಒಂದು SOP ಇದೆ. ಭೂಕಂಪನವಾದರೆ ಒಂದು SOP ಇದೆ, ನೆರೆ ಬಿದ್ದರೆ ಒಂದು SOP ಇದೆ, ಬರ ಬಂದರೆ ಒಂದು SOP ಇದೆ, ಯಾರನ್ನ ಎಲ್ಲಿಗೆ ಯಾವ ಕ್ಷಣದಲ್ಲಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು SOP ಇದೆ, ಫುಡ್ ಸಪ್ಲೈ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು SOP ಇದೆ, ಆಕ್ಸಿಜನ್ ಹೇಗೆ ಸಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ ಇದೆ. ಹೀಗೆ ಎಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ದಸರಾ, ನಮ್ಮ ಹೆಮ್ಮೆಯ ನಾಡಿನ ಹಬ್ಬ ದಸರಾ ಬರುತ್ತೆ. ದಸರಾ ಬಂದ ಸಂದರ್ಭದಲ್ಲಿ ಲಕ್ಷಾಂತರ ಜನ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಅದನ್ನು ನೋಡ್ಕೊಳ್ಳೋರು ಯಾರು? ನೋಡ್ಕೊಳ್ಳೋಕ್ಕೆ ನಮ್ಮ ಪೊಲೀಸರು ಇರ್ತಾರೆ, ಬೇರೆಯವರು ಇರ್ತಾರೆ, ಇನ್ನು ಮಿಕ್ಕವರೆಲ್ಲರೂ ಕೂಡ ನಿಮ್ಗೆ ಕಾಣಿಸ್ತಾರೆ. ಬಟ್ ಭಾಳ ಮುಖ್ಯವಾಗಿ ನೀವು ಗಮನಿಸಿ, ಅಲ್ಲಿ SDRF ತಂಡ ಬರುತ್ತೆ ಮತ್ತು NDRF ತಂಡ ಬರುತ್ತೆ. ಯಾಕೆ? ಲಕ್ಷಾಂತರ ಜನ ಇದ್ದ ಸಂದರ್ಭದಲ್ಲಿ ನಿಮಗೆ ಯಾವುದೇ ಹಬ್ಬ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಒಂದು ಜಾತ್ರೆ ಆಗಿರ್ಬೋದು, ಮತ್ತೊಂದೇನೋ ಆಗಿರ್ಬೋದು, ಅಲ್ಲಿ ನಿಮಗೆ ಕಾಲ್ ತುಳಿತ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಸ್ಪಷ್ಟ
ಸ್ಪಷ್ಟವಾಗಿ ಗಮನಿಸ್ತಾ ಇರ್ತಾರೆ. ಎಲ್ಲಿ ಬಿಡಬೇಕು, ಜನರನ್ನ ಹೇಗೆ ಬಿಡಬೇಕು, ಯಾವ ಥರ ಮಾಡಬೇಕು, ಲೈನ್ ಹೇಗೆ ಫಾಲೋ ಮಾಡಬೇಕು, ಡಿಸಿಪ್ಲಿನ್ ಹೆಂಗೆ ಫಾಲೋ ಮಾಡಬೇಕು, ಅದರ ಬಗ್ಗೆ ಸ್ಪಷ್ಟವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಅಥವಾ ನಿಮಗೆ ಸ್ಟ್ಯಾಂಪೀಡ್ ಮಾತ್ರ ಅಲ್ಲ, ಕಾಲು ತುಳಿತ ಮಾತ್ರ ಅಲ್ಲ, ಯಾವುದೋ ಒಂದು ಪ್ಯಾಂಡಮಿಕ್ ಔಟ್ಬ್ರೇಕ್ ಆಗಿಬಿಡ್ಬೋದು. ಯಾವುದೋ ಒಂದು ರೋಗ ಲಕ್ಷಾಂತರ ಜನ ಸೇರಿದ್ದಾರೆ ಅಂತಂದರೆ ಔಟ್ಬ್ರೇಕ್ ಆಗಿಬಿಡ್ಬೋದು. ಅದಕ್ಕೆ ಏನು ಮಾಡಬೇಕು, ಅದರ ಬಗ್ಗೆ ಒಂದಿಷ್ಟು ಕಾರ್ಯಾಚರಣೆಗಳನ್ನು, ಆಲೋಚನೆಗಳನ್ನು ಮಾಡ್ಕೊಂಡಿರ್ತಾರೆ. ಅಥವಾ ಲಕ್ಷಾಂತರ ಜನ ಸೇರಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಕಲ್ಲು ತೂರಿ ಬಂದ್ಬಿಡ್ಬೋದು. ಅಥವಾ ಯಾವನೋ ಒಬ್ಬ ಏನೋ ಬೆಂಕಿ ಪೊಟ್ಟಣ ಹಚ್ಚಕ್ಕೆ ಹೋಗಿ ಅದು ನಾಳೆ ಇನ್ನೊಂದು ಯಾವುದಕ್ಕೂ ತಗಲಿ ಅದು ನಾಳೆ ದೊಡ್ಡ ಬೆಂಕಿ ಉಗುಳಾಗ್ಬಿಡ್ಬೋದು. ಸೊ ಅದನ್ನೇನು ಮಾಡಬೇಕು, ಅದರ ಬಗ್ಗೆ SDRF ಮತ್ತು NDRFಗೆ ಭಾಳ ಸ್ಪಷ್ಟವಾದಂಥ ಮಾಹಿತಿ ಇದೆ. ಮತ್ತು ಅವ್ರು ಏನು ಮಾಡ್ತಾರೆ, ಅವರ ಸಿಬ್ಬಂದಿಯ ಜೊತೆಗೆ ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವ ಪೊಲೀಸ್ ಇಲಾಖೆ ಆಗಿರ್ಬೋದು, ಫೈರ್ ಬ್ರಿಗೇಡ್ ಆಗಿರ್ಬೋದು, ಅಥವಾ ಇನ್ನಿತರರು ಯಾರೇ ಆಗಿರ್ಬೋದು, ಅವರ ಸಹಾಯವನ್ನು ಪಡೆದುಕೊಂಡು ಕೆಲಸದಲ್ಲಿ, ಕಾರ್ಯಾಚರಣೆಯಲ್ಲಿ ಅವರು ತೊಡ್ಕೊಳ್ತಾರೆ. ದೇ ಆರ್ ಟೋಟ್ಲಿ ಟ್ರೈನ್ಡ್. ಫಾರ್ ಎಕ್ಸಾಂಪಲ್, ಬೆಂಗಳೂರಿನ ವಿಧಾನಸೌಧ, ಶಕ್ತಿಸೌಧದಲ್ಲಿ ಒಂದು ಮಾಕ್ ಡ್ರಿಲ್ ಮಾಡ್ತಾರೆ. ಅಥವಾ ಪಕ್ಕದ ವಿಕಾಸಸೌಧ, ಅಲ್ಲಿ ಒಂದು ಮಾಕ್ ಡ್ರಿಲ್ ಮಾಡ್ತಾರೆ. ಅಥವಾ ಒಂದು MS ಬಿಲ್ಡಿಂಗ್ನ ಇನ್ಲೆಟ್ ಎಲ್ಲಿದೆ, MS ಬಿಲ್ಡಿಂಗ್ನ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಎಲ್ಲಿದೆ, MS ಬಿಲ್ಡಿಂಗ್ನ ಆಕ್ಸಿಜನ್ ಸಪ್ಲೈ ಎಲ್ಲಿಗೆ ಬಂದಾಗ್ಬಿಡುತ್ತೆ, MS ಬಿಲ್ಡಿಂಗಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲಿಟ್ಟಿದ್ದಾರೆ, MS ಬಿಲ್ಡಿಂಗ್ನಲ್ಲಿ ಮೆಟ್ಲುಗಳು ಎಷ್ಟಿದ್ದಾವೆ, MS ಬಿಲ್ಡಿಂಗ್ನಲ್ಲಿ ಕಿಟಕಿಗಳು ಎಷ್ಟಿದ್ದಾವೆ. ನಾಳೆ ಅಲ್ಲಿ ಏನಾದರೂ ಸಮಸ್ಯೆ ಆದರೆ SDRFಗೆ ಈ ಡೇಟಾ ಬೇಕಾಗತ್ತೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿರುವ SDRF ಇವೆಲ್ಲವನ್ನು ಪ್ರಮುಖ ಬಿಲ್ಡಿಂಗ್ಗಳ ಬಗ್ಗೆ, ಬಹಳ ಮುಖ್ಯವಾಗಿ ಪ್ರಮುಖ ಬಿಲ್ಡಿಂಗ್ಗಳ ಬಗ್ಗೆ ಮೊದಲೇ ಅಧ್ಯಯನ ಮಾಡಿ ಇಟ್ಕೊಂಡಿರುತ್ತೆ. ಇದು ಕೊಳವೆ ಬಾವಿಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಕೆಲಸ ಅಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಇದನ್ನು ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಮರ್ಸಿಡೀಸ್ ಬೆನ್ಸ್ ಕಾರ್, ಅಲ್ಲಿ ಒಂದು ದುರ್ಘಟನೆ ನಡೆದಂಥ ಸ್ಥಳದಲ್ಲಿ ಮರ್ಸಿಡೀಸ್ ಬೆನ್ಸ್ ಕಾರ್ ಇದೆ. ಓಕೆ, ಅಲ್ಲಿ ಕಾರ್ ಇದೆ, ಅಲ್ಲಿ ಯಾವುದೋ ದುರ್ಘಟನೆ ನಡೆದೋಗಿದೆ. ಓಕೆ, ಆ ಕಾರನ್ನು ಬಳಸಿ SDRFನವರು ಆ ದುರ್ಘಟನೆಯನ್ನು ನಂದಿಸುವ ಕೆಲಸ ಮಾಡ್ಬೋದು. ಅಥವಾ ಆ ದುರ್ಘಟನೆಯನ್ನು ಅವರು ಆಫ್ ಮಾಡುವ ಕೆಲಸ ಮಾಡ್ಬೋದು, ಅಥವಾ ತಹಬದಿಗೆ ತರುವ ಕೆಲಸ ಮಾಡ್ಬೋದು. ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಪರ್ಮಿಷನ್ ಕೇಳಬೇಕಾಗಿಲ್ಲ. ವಾಸು, ನಿಮ್ದು ಕಾರ್ ಓನರು, ನಿಮ್ದು ಮರ್ಸಿಡೀಸ್ ಬೆನ್ಸ್ ಕಾರು 4.5 ಕೋಟಿದು ಬಳಸ್ಕೋಬೋದಾ ನಾವು? ನೋ. ದೇ ಹ್ಯಾವ್ ಸುಪ್ರೀಂ ಅಥಾರಿಟಿ. ಸುಪ್ರೀಂ, ನಿಮ್ಮನ್ನು ಕೇಳಲೇಬೇಕಾಗಿಲ್ಲ. ನಿಮ್ಮ ಕಾರ್ ಕೀಯಲ್ಲಿದ್ದರೆ ನಿಮ್ಮ ಹತ್ರ ಕಾರ್ ಕೀನ ಬೇಕಾದ್ರೆ ಕಸಿದುಕೊಂಡು ನಿಮ್ಮ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಅವರು ಆ ಕೆಲಸಕ್ಕೆ ಕೈ ಹಾಕ್ಬೋದು. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಅಷ್ಟೇ. ಮರ್ಸಿಡೀಸ್ ಬೆನ್ಸು ಅಂತಾನೆ ಅಲ್ಲ, ಬೇರೆ ಏನೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಇನ್ನೂ ಸರಳವಾದಂಥ ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲೋ ಒಂದು ಕಡೆ ಫೈರ್ ಆಗಿಬಿಟ್ಟಿದೆ, ತುಂಬ ಬೆಂಕಿ ಕೆನ್ನಾಲಿಗೆ ಇದೆ, ತುಂಬ ಆಗಿಬಿಟ್ಟಿದೆ. ಈಗ ಅಗ್ನಿಶಾಮಕ ದಳದವರು ಬಂದರೂ ಕೂಡ ಅವರಿಗೆ ಬೇರೆ ಬೇರೆ ಪರಿಕರಗಳಿಂದ ಸಾಲ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಅಥವಾ ಅವ್ರಿಗೆ ಇನ್ನೊಂದಿಷ್ಟು ಫೈರ್ ಎಕ್ಸ್ಟಿಂಗ್ವಿಷರ್ಗಳು ಬೇಕಾಗಿದ್ದಾವೆ, ಅಥವಾ ನೀರು ಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಅದರ ಪಕ್ಕದಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ಒಂದು 10,000 ಲೀಟರ್ನ ಟ್ಯಾಂಕರ್ನಷ್ಟು ನೀರಿತ್ತು. ನಿಮ್ಮನ್ನು ಕೇಳಿ ಬಳಸ್ಕೋಬೇಕಾಗಿಲ್ಲ. ಅವರು ಕೊಡ್ತೀರಾ ನಮಗೆ 10,000 ಟ್ಯಾಂಕರು, ಅಲ್ಲಿ ನೀರು ಬಿದ್ದೋಗ್ಬಿಟ್ಟಿದೆ. ಬಿಕಾಸ್ ಇಟ್ಸ್ ಎ ಮ್ಯಾಟ್ರ್ ಆಫ್ ಎಮರ್ಜೆನ್ಸಿ. ಓಕೆ, ಸೊ ಸಿನ್ಸ್ ದೇ ಕನ್ಸಿಡರ್ ಇಟ್ ಆಸ್ ಎ ಮ್ಯಾಟ್ರ್ ಆಫ್ ಎಮರ್ಜೆನ್ಸಿ, ಸ್ಪಷ್ಟವಾಗಿ ಯಾವುದೇ ರೀತಿಯಲ್ಲೂ ಯಾರ ಪರ್ಮಿಷನ್ ಪಡೆದುಕೊಳ್ಳದೆ ಅದನ್ನು ಬಳಸಿಕೊಳ್ಳಬಹುದು. ಒಂದು ವೇಳೆ ನೀವು ಅಂತೀರಿ, ನಾನು ಕೊಡಲ್ಲ ರೀ ನನ್ನ ಕಾರ್ ಕೀ ಅಂತೀರಿ, ನಿಮ್ಗೆ 2 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ನಿಮಗೆ 2 years ಮಿನಿಮಮ್. ಇಫ್ ಇನ್ ಕೇಸ್ ನಿಮ್ಮಿಂದ ಆಗಬಹುದಾಗಿದ್ದಂಥ ಕೆಲಸ, ಒಂದು ಒಳ್ಳೆ ಕೆಲಸಕ್ಕೆ ನೀವೇ ಚ್ಯುತಿ ತರ್ತೀರಿ, ನಂದು ಕಾರ್ ನಾನು ಕೊಡಲ್ಲ, 4 ಕೋಟಿ ಕಾರ್, 4 ಕೋಟಿಗಿಂತ ಅಲ್ಲಿ 100 ಜೀವಗಳು ಇಂಪಾರ್ಟೆಂಟ್ ಆಗಿರುತ್ತೆ. 4 ಕೋಟಿ ಕಾರ್ಗಿಂತ ಅಲ್ಲಿ ಮತ್ತೊಂದೇನೋ ಇಂಪಾರ್ಟೆಂಟ್ ಆಗಿರುತ್ತೆ. 4 ಕೋಟಿ ಕಾರ್ಗಿಂತ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ, ಅದನ್ನು ನಂದಿಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕೊಡಲ್ಲ ಅಂತ ಹೇಳ್ತೀರಿ ಅಂದ್ಕೊಳ್ಳಿ, ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಆ್ಯಂಡ್ ಯು ವಿಲ್ ಬಿ ಫೈನ್ಡ್ ಅಪ್ ಟು 2 lakhs ಆ್ಯಂಡ್ ಯು ಮೇ ಬಿ ಜೈಲ್ಡ್ ಫಾರ್ 2 years. ಇದು NDRF ಮತ್ತು SDRFಗಿರುವ ಸೂಪರ್ ಪವರ್, ಸುಪ್ರೀಂ ಅಥಾರಿಟಿ. ಇದರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿ ಆ್ಯಸ್ ಆನ್ ಟುಡೇ 2,70,00,000 ಕೊಳವೆ ಬಾವಿಗಳು ಹಾಗೇ ಡ್ರೈ ಡೌನ್ ಆಗಿ ಓಪನ್ ಆಗಿದ್ದಾವೆ. ಸೊ ನಮಗೆ ಈ ಥರದ ಘಟನೆಗಳು ಐ ಬಿಲೀವ್ ಮುಂದೆ ಯಾವತ್ತು ಆಗದಿರಲಿ, ನಾನು ಆಶಿಸ್ತೇನೆ. ಆದರೆ ಆಗ್ತಾ ಇದೆ, ದುರಂತ.
ಎಸ್ ಸರ್. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದಿ SDRF, ಹ್ಯಾಟ್ಸ್ ಆಫ್ ಟು NDRF, ಹ್ಯಾಟ್ಸ್ ಆಫ್ ಟು ನಮ್ಮ ಪೊಲೀಸ್ ವ್ಯವಸ್ಥೆ, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ ಹೂ ಇನ್ವಾಲ್ವ್ಡ್ ಇನ್ ದಿಸ್ ಆಪರೇಷನ್. ಎಸ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಚೈಲ್ಡ್, 16 ತಿಂಗಳ ಕೂಸು, ಏನು ಗೊತ್ತಿಲ್ಲದ ಮಗು. ಅದಕ್ಕೆ ಧೈರ್ಯ ಅನ್ನೋ ಪದದ ಅರ್ಥವೇ ಗೊತ್ತಿರಲಿಕ್ಕಿಲ್ಲ ನನ್ನ ಪ್ರಕಾರ. ಹೌದು. ಅದು 16 ತಿಂಗಳ ಕೂಸಿಗೆ ನಿಮಗೆ ಧೈರ್ಯ ಅನ್ನೋ ಪದದ ಅರ್ಥವೇ ಗೊತ್ತಿರಲಿಕ್ಕಿಲ್ಲ ನನ್ನ ಪ್ರಕಾರ. 1.5 ವರ್ಷನೂ ಇಲ್ಲ, ನಾಟ್ ಇವನ್ 1.5 years old. ಹಾಗಾಗಿ ಆ ಕೂಸು ಜೀವ ಗಟ್ಟಿ ಇಟ್ಕೊಂಡು ಬಂದಿದೆ. ಸೊ ಪ್ರಕೃತಿಯೂ ಕೂಡ ಸಹಕರಿಸಿದೆ, ಮನುಷ್ಯನೂ ಕೂಡ ಸಹಕರಿಸಿದ್ದಾನೆ. ಮನುಷ್ಯ ರೂಪದ ದೇವರುಗಳು NDRFನವರು, SDRFನವರು, ನಮ್ಮ ಪೊಲೀಸರು ಅವರೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಆ ಕೂಸು ಹೊರಗೆ ಬಂದಿದೆ, ಭಾಳ ಮುದ್ದಾಗಿದೆ ಆ ಕೂಸು. ನಾಳೆ ಅತ್ಯಂತ ಸಾತ್ವಿಕನಾಗಿ ಬದುಕಿ ಅತ್ಯುತ್ತಮ ಕೆಲಸಗಳನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.